ಮುಸಾಫಿರ್ ಅಂದರೆ ಟ್ರಾವೆಲರ್ ಅಥವಾ ಪ್ಯಾಸೆಂಜರ್ ಎಂದರ್ಥ. ಅದೇ ಈ ವೆಬ್ ಸೀರೀಸ್ನ ಜೀವಾಳ. ಡ್ರೀಮ್ಸ್ ಆರ್ ನಾಟ್ ಮೆಂಟ್ ಓನ್ಲಿ ಟು ಬಿ ಡ್ರೀಮ್ಡ್, ದೇ ಆರ್ ಮೆಂಟ್ ಟು ಬಿ ಲಿವ್ಡ್. ನಮ್ಮ ಜೀವನದಲ್ಲಿ ಎಲ್ಲರೂ ಒಂದಲ್ಲ ಒಂದು ಜರ್ನಿಯಲ್ಲಿ ಇದ್ದೇ ಇರುತ್ತೀವಿ. ಕೆಲವರು ಡೆಸ್ಟಿನೇಷನನ್ನು ಹುಡುಕುತ್ತಾ ಇರುತ್ತಾರೆ, ಇನ್ನು ಕೆಲವರು ತಮ್ಮನ್ನೇ ತಾವು ಹುಡುಕುತ್ತಾ ಇರುತ್ತಾರೆ. ಮತ್ತೆ ಇವತ್ತು ನಾನು ರಿವ್ಯೂ ಮಾಡೋಕ್ಕೆ ಹೋಗುತ್ತಿರುವ ವೆಬ್ ಸೀರೀಸ್ ಮುಸಾಫಿರ್ ಕೆಫೆ. ಈ ಹೆಸರಿನ ಅರ್ಥವು ಜಸ್ಟಿಫೈ ಮಾಡುತ್ತೋ ಅಥವಾ ಇದೊಂದು ಮತ್ತೊಂದು ಆರ್ಡಿನರಿ ಲವ್ ಸ್ಟೋರಿಯೋ ಎಂದು ತಿಳಿದುಕೊಳ್ಳೋಣ ಬನ್ನಿ. ಈ ಸೀರೀಸ್ನಲ್ಲಿ ಇಬ್ಬರು ಹುಡುಗಿಯರು ಇದ್ದಾರೆ, ಆದರೆ ಇಬ್ಬರ ಥಿಂಕಿಂಗ್ ಮಾತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್. ಒಬ್ಬಳು ತನ್ನ ಕೆರಿಯರ್ ಫಸ್ಟ್ ಅಂತ ಡಿಸೈಡ್ ಮಾಡ್ಕೊಂಡಿರ್ತಾಳೆ, ಅದಕ್ಕೋಸ್ಕರ ಲವ್ವನ್ನು ಬಿಟ್ಟು ಅವಳು ಮೂವ್ ಆನ್ ಆಗ್ತಾಳೆ. ಆದರೆ ಇನ್ನೊಬ್ಬಳು ಮಾತ್ರ ಹೀರೋನ ಡ್ರೀಮ್ಸ್ಗೋಸ್ಕರ ತನ್ನ ಲೈಫನ್ನೇ ತ್ಯಾಗ ಮಾಡೋಕ್ಕೂ ರೆಡಿ. ಅವಳು ಅವನ ಜೀವನದ ಜೊತೆ ನಿಂತು ಅವನ ಡ್ರೀಮ್ಸನ್ನು ಕಂಪ್ಲೀಟ್ ಮಾಡ್ತಾಳೆ. ಅಂತಹ ಪ್ರೇಮಿ ಅವಳು. ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳೋದು ತುಂಬ ಅಂದರೆ ತುಂಬ ಕಷ್ಟ, ಯಾಕೆಂದರೆ ಇಬ್ಬರು ಅವರವರ ಜಾಗದಲ್ಲಿ ಸರಿ. ಆದರೆ ಒಂದು ಪ್ರಶ್ನೆ ಮಾತ್ರ ಉಳಿಯುತ್ತದೆ, ಅದೇನೆಂದರೆ ಪ್ರೀತಿಯಲ್ಲಿ ಕೆರಿಯರ್ ಮುಖ್ಯನಾ ಅಥವಾ ಇಬ್ಬರು ಒಟ್ಟಿಗೆ ಕನಸುಗಳನ್ನು ಕಟ್ಟೋದು ಮುಖ್ಯನಾ? ಈ ಒಂದು ಪ್ರಶ್ನೆ ಸುತ್ತಾನೆ ಮುಸಾಫಿರ್ ಕೆಫೆ ಸುತ್ತುತ್ತಾ ಹೋಗುತ್ತದೆ. ಅದಕ್ಕೆ ಇದು ಒಂದು ಜಸ್ಟ್ ಲವ್ ಸ್ಟೋರಿ ವೆಬ್ ಸೀರೀಸ್ ಅಲ್ಲ, ಜೀವನದಲ್ಲಿ ನಾವು ಮಾಡುವ ಆಯ್ಕೆಗಳ ಕಥೆಯಾಗಿರುತ್ತದೆ. ಇದರಲ್ಲಿನ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಅದರ BGM. ಪ್ರತಿಯೊಂದು ಸೀನ್ಗೂ ಎಮೋಷ್ನಲಿ ನಮ್ಮನ್ನು ಕನೆಕ್ಟ್ ಮಾಡುತ್ತದೆ. 12th ಫೇಲ್ ಫಿಲಂ ಮುಖಾಂತರ ನಮಗೆಲ್ಲ ಪರಿಚಯ ಆಗಿದ್ದಂತಹ ವಿಕ್ರಾಂತ್ ಮೆಸ್ಸಿ ಈ ಸೀರೀಸ್ನ ಹೀರೋ. ಯಾವ ಓವರ್ ಆ್ಯಕ್ಟಿಂಗ್ ಇಲ್ಲ, ಯಾವ ಹೀರೋಯಿಸಮ್ ಇಲ್ಲ, ಜಸ್ಟ್ ರಿಯಲ್ ಪರ್ಫಾರ್ಮೆನ್ಸ್. ಅದೇ ವಿಕ್ರಾಂತ್ ಮೆಸ್ಸಿಯ ಸ್ಟ್ರೆಂತ್ ಆಗಿರುತ್ತದೆ. ವಾಟ್ ಆ್ಯಕ್ಟಿಂಗ್ ಸರ್. ಸ್ಟೋರಿ ಸಿಂಪಲ್ ಅನಿಸುತ್ತೆ, ಆದರೆ ಎಮೋಷನ್ಸ್ ಮಾತ್ರ ತುಂಬ ಡೀಪ್. ಪ್ರತಿಯೊಂದು ಎಪಿಸೋಡ್ ಕೂಡ ಕ್ಯಾರೆಕ್ಟರ್ಸ್ಗೆ ಇನ್ನಷ್ಟು ಕನೆಕ್ಟ್ ಮಾಡಿಸುತ್ತದೆ. ಮತ್ತು ಇದರ ಕ್ಯಾಮ್ರಾ ವರ್ಕ್ ಬಗ್ಗೆ ಹೇಳಬೇಕು ಎಂದರೆ ಪ್ರತಿಯೊಂದು ಫ್ರೇಮ್ ಕೂಡ ವಾಲ್ಪೇಪರ್ ಥರ ನಮಗೆ ಕಾಣಿಸುತ್ತದೆ. ವಿಶೇಷವಾಗಿ ಕೆಫೆ ಮತ್ತು ಟ್ರಾವೆಲ್ ಶಾಟ್ಸ್ ಮಾತ್ರ ಸೂಪರ್. ಈ ಸೀರೀಸ್ನಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಕ್ಯಾರೆಕ್ಟರ್ಸ್ಗಳು ನಮಗೆ ಕ್ಯಾರೆಕ್ಟರ್ಸ್ ಅಂತ ಅನಿಸೋದೇ ಇಲ್ಲ. ಅವರು ನಮ್ಮ ಜೊತೆಯೇ ನಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ ಎಂದು ನಮಗೆ ಅನಿಸುತ್ತದೆ. ರಿಲೇಷನ್ಶಿಪ್, ಎಮೋಷನ್ಸ್ ಮತ್ತು ನಮ್ಮ ಲೈಫ್ ಚಾಯ್ಸಸ್ ಬಗ್ಗೆ ಈ ಸೀರೀಸ್ನಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಈ ಸೀರೀಸನ್ನು ನೋಡ್ತಾ ಇರುವಾಗ ಕೆಲವೊಮ್ಮೆ ನಮಗೆ ನಮ್ಮ ಲೈಫ್ ನೆನಪಾಗುತ್ತದೆ. ಕೆಲವರು ನಮ್ಮ ಜೀವನಕ್ಕೆ ಬರ್ತಾರೆ, ಕೆಲವರು ನೆನಪಾಗಿ ಉಳಿತಾರೆ. ಅದನ್ನು ತುಂಬ ಸಿಂಪಲ್ ಆಗಿ ತೋರಿಸಿದ್ದಾರೆ. ಸೀರೀಸ್ನಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ, ಯಾರೂ ಓವರ್ ಆ್ಯಕ್ಟಿಂಗ್ ಮಾಡಿಲ್ಲ. ಕೆಲವೊಂದು ಡೈಲಾಗ್ಸ್ ಕೇಳಿದ ಮೇಲೆ 2 ನಿಮಿಷ ನಾವು ಯೋಚನೆ ಮಾಡುತ್ತೀವಿ, ಇದು ಸೀರೀಸಾ ಇಲ್ಲ ನಮ್ಮ ಲೈಫಾ ಅಂತ. ಕೊನೆಯಲ್ಲಿ ಒಂದು ಮಾತು, ಈ ಸೀರೀಸ್ ನಮಗೆ ಏನು ಕಲಿಸುತ್ತದೆ ಅಂತ ಕೇಳಿದರೆ ನನ್ನ ಉತ್ತರ ಒಂದೇ, ಸರಿಯಾದ ವ್ಯಕ್ತಿ ಸಿಗೋದು ಮುಖ್ಯ ಅಲ್ಲ, ಸರಿಯಾದ ಸಮಯದಲ್ಲಿ ಸಿಗೋದು ಮುಖ್ಯ. ಮಾಸ್ ಸಿನಿಮಾ ಇಷ್ಟಪಡೋರಿಗೆ ಇದು ಆಗದೇ ಇರ್ಬೋದು, ಆದರೆ ರಿಯಲ್ ಲೈಫ್ ಸ್ಟೋರೀಸ್ನ ಇಷ್ಟಪಡೋರಿಗೆ ಮಾತ್ರ ಇದು ಒಂದು ಹಬ್ಬದ ಊಟ. ರಿಯಲ್ ಲೈಫ್ ಸ್ಟೋರೀಸ್ ಯಾರ್ಯಾರು ಇಷ್ಟಪಡುತ್ತೀರೋ ಅವರು ಮಾತ್ರ ಮಿಸ್ ಮಾಡಬೇಡಿ. ಇಲ್ಲಿ ನನಗೆ ಬೇಜಾರಾಗಿದ್ದ ವಿಷಯ ಎಂದರೆ ಇದು ನಮ್ಮ ಭಾಷೆಯಲ್ಲಿ ಇಲ್ಲ. ಕೆಲವೊಂದು ಕತೆ ನಮ್ಮನ್ನು ಎಂಟರ್ಟೈನ್ ಮಾಡುತ್ತವೆ, ಕೆಲವೊಂದು ಕತೆ ನಮ್ಮನ್ನು ಯೋಚನೆ ಮಾಡುವಂತೆ ಮಾಡುತ್ತವೆ. ಮುಸಾಫಿರ್ ಕೆಫೆ ಇದರಲ್ಲಿ 2ನೆಯ ಥರದ ಕಥೆಯಾಗಿ ಬರುತ್ತದೆ. ಈ ಸೀರೀಸನ್ನು ನೀವು ನೋಡಿದ್ದರೆ ನಿಮಗೆ ಏನನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಈ ಸೀರೀಸ್ಗೆ 9 ಔಟ್ ಆಫ್ 10 ಅನ್ನು ರೇಟ್ ಮಾಡುತ್ತೇನೆ. ಥ್ಯಾಂಕ್ ಯು.